ಕಬಿನಿ ಭರ್ತಿ ಸಿಎಂ ಬಾಗಿನ ಸಲ್ಲಿಕೆ. ದೋಸ್ತಿ ನಾಯಕರಿಗೆ ಸಿಎಂ ಕುಟುಕಿದ ಹೇಗೆ? ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಉಕ್ಕಿ ಹರಿತಾ ಇವೆ ನದಿಗಳು, ಹಳ್ಳ ತೊರೆಗಳು, ಊರಿಗೆ ಊರೇ ಜಲಾವೃತ. ಜನರ ಸ್ಥಿತಿ ಅಯೋಮಯ, ಬದುಕು ಅತಂತ್ರ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯದ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿ ಹಿನ್ನೆಲೆಯಲ್ಲಿ ತುಂಬಿದ ಕಾವೇರಿ ಮಾತೆಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದರು. ಕೆಆರ್ಎಸ್ ಡ್ಯಾಮ್ ಅನ್ನು ಹಸಿರು ತೋರಣ, ವಿವಿಧ ಹೂಗಳಿಂದ ಮಧುವಣಗಿತ್ತಿಯಂತೆ ಸಿಂಗಾರಗೊಳಿಸಲಾಗಿತ್ತು. ವಿವಿಧ ಪುಷ್ಪ, ಹಸಿರು ಹಾಗೂ ಕಪ್ಪು ಬಣ್ಣದ ಬಳೆಗಳಿಂದ ಅಲಂಕರಿಸಿದ್ದ ಕಾವೇರಿ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದರು. ಡ್ಯಾಮ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಷಾಢದಲ್ಲಿ ಬಾಗಿನ ಸಮರ್ಪಣೆಯಾಗಿದೆ. ಮಾಜಿ ಸಿಎಂ ಡಿ ದೇವರಾಜ ಅರಸು ಕಾಲದಲ್ಲಿ ಬಾಗಿನ ಸಂಪ್ರದಾಯ ಆರಂಭವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಆಷಾಢ ಮಾಸದಲ್ಲಿ ಬಾಗಿನ ಸಮರ್ಪಣೆ ಇದೇ ಮೊದಲು. ಸಾಮಾನ್ಯವಾಗಿ ಶ್ರಾವಣ ಅಥವಾ ಭಾದ್ರಪದ ಮಾಸದಲ್ಲಿ ಜಲಾಶಯ ಭರ್ತಿಯಾಗ್ತಾ ಇತ್ತು. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬಾಗಿನ ಅರ್ಪಿಸಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ 3ನೇ ಬಾರಿಗೆ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಿದ್ದಾರೆ. ಈ ಹಿಂದೆ 2013, 2014ರಲ್ಲಿ ಬಾಗಿನ ಅರ್ಪಿಸಿದರು. ಇದೇ ವೇಳೆ ಮೇಕೆದಾಟು ಅಗತ್ಯತೆ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಪ್ರಸ್ತಾಪಿಸಿದರು. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯಕ್ಕೂ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದರು. ಆ ಮೇಕೆದಾಟು ಕಟ್ಟೆಯಿಂದ ತಮಿಳುನಾಡು ಹೆಚ್ಚಿಗೆ ಅನುಕೂಲ ಆಗ್ತದೆ ಹೊತ್ತು ನಮ್ಮ ರಾಜ್ಯಕ್ಕಲ್ಲ. ಆದರೆ ಕಾವೇರಿ ಪ್ರದೇಶದ ಜನರಿಗೆ ಅಲ್ಲಿ ನೀರಿದ್ರೆ ಈ 177 TMC ನೀರನ್ನ ಬಿಡುವಾಗ ನಾವು ಅವ್ರಿಗೆ ರಕ್ಷಣೆಯನ್ನು ನಾವು ಮಾಡಬಹುದು. ಪ್ರತಿ ವರ್ಷ ಇದೇ ರೀತಿ ಕೆಆರ್ಎಸ್, ಕಬಿನಿ, ಹೇಮಾವತಿ, ಹಾರಂಗಿ ತುಂಬಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದೇವೆ. ಮೇಕೆದಾಟು ಯೋಜನೆ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಕೆಆರ್ಎಸ್ ಬಾಗಿನ ಅರ್ಪಿಸುವ ಸಮಯದಲ್ಲಿ ಮಾತನಾಡಿದಂತಹ ಸಿಎಂ, ಮೇಕೆದಾಟು ಅಣೆಕಟ್ಟು ಕಟ್ಟೋದಿಕ್ಕೆ ನಾವು ಸಿದ್ಧರಿದ್ದೀವಿ, ತಮಿಳುನಾಡವರು ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಲಿ, ಇವತ್ತಿನ ತನಕ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಮಂಜೂರಾತಿ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವೇಳೆ ಮೇಕೆದಾಟು ಕಟ್ಟುವುದು ನಮ್ಮ ಹಕ್ಕು, ಮಂಡ್ಯ ಸಂಸದರು ಮೇಕೆದಾಟಿಗೆ ಒಪ್ಪಿಗೆ ಕೊಡಿಸೋ ಕೆಲಸ ಮಾಡಬೇಕು ಅಂದ್ರು. ಇನ್ನು ಮೇಕೆದಾಟು ಯೋಜನೆ ಆದ್ರೆ 65 TMC ನೀರು ಸಂಗ್ರಹ ಮಾಡಬಹುದು, ಇದರಿಂದ ವಿದ್ಯುತ್ ತಯಾರಿಸಬಹುದು, ಬೆಂಗಳೂರು ತಮಿಳುನಾಡಿಗೆ ನೀರನ್ನ ಕೊಡಬಹುದು ಅಂತ ಅಂದ್ರು. ಇನ್ನು ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡಿದ್ದೆವು ಎಂದ್ರು. ಮೇಕೆದಾಟು ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ಸಂಸದರು ಮಾತನಾಡಲ್ಲ, ಕರ್ನಾಟಕಕ್ಕೆ ಅನ್ಯಾಯದ ಬಗ್ಗೆ ಅವ್ರು ಮಾತನಾಡೋದಿಲ್ಲ, ಕೆಲ್ಸಕ್ಕೆ ಬಾರದಂತಹ ವಿಚಾರ ಮಾತ್ರ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ರು. ಮತ್ತೊಂದ್ ಕಡೆ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಅನುಕೂಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ನಮಗಿಂತ ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗುತ್ತೆ. ಆದ್ರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತಿ ತಗಿತ್ಲೇ ಇದ್ದಾರೆ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟಿಲ್ಲ. ಇಲ್ಲಿನ ಮಂಡ್ಯ ಲೋಕಸಭಾ ಸದಸ್ಯರು ಗಲಾಟೆ ಮಾಡಬೇಕು, ಅಲ್ಲಿ ಮೇಕೆದಾಟನ್ನ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಪರಿಣಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನದಿ ದಡದ ಮಿರ್ಜಿ ಗ್ರಾಮ ಜಲಾವೃತವಾಗಿದೆ. ಈಗಾಗಲೇ 72 ಮನೆಗಳಿಗೆ ನೀರು ನುಗ್ಗಿದ್ದು, ಮನೆಯಲ್ಲಿ ಮೊಣಕಾಲ್ ತನಕ ನೀರು ಶೇಖರಣೆಯಾಗಿದೆ. ಸರಕು ಸರಂಜಾಮುಗಳನ್ನ ಮನೆಯಲ್ಲೇ ಬಿಟ್ಟು ದವಸ ಧಾನ್ಯಗಳನ್ನ ಟ್ರ್ಯಾಕ್ಟರ್ನಲ್ಲಿ ಹಾಕೊಂಡು ಮನೆಗಳಿಗೆ ಬೀಗ ಹಾಕಿ ಜನ ಕಾಳಜಿ ಕೇಂದ್ರವನ್ನ ಸೇರ್ಕೊಂಡಿದ್ದಾರೆ. ಮಿರ್ಜಿ ಗ್ರಾಮಸ್ಥರಿಗೆ 2019ರಿಂದ ತಪ್ಪದ ಘಟಪ್ರಭೆಯ ಪ್ರವಾಹದ ಗೋಳು. ಗ್ರಾಮವನ್ನ ಶಾಶ್ವತ ಸ್ಥಳಾಂತರ ಕೂಗಿಗೆ ಇಲ್ಲಿ ತನಕ ಸ್ಪಂದನೆ ಸಿಕ್ಕಿಲ್ಲ. ಪ್ರವಾಹ ಬಂದಾಗಲೆಲ್ಲ ಗ್ರಾಮ ಶಿಫ್ಟ್ ವೇಳೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭರವಸೆಯನ್ನ ಮಾತುಗಳನ್ನ ಆಡ್ತಾ ಇದ್ದಾರೆ. ಶಾಶ್ವತ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮುಧೋಳ ತಾಲೂಕಿನ 3ಕ್ಕೂ ಹೆಚ್ಚು ಗ್ರಾಮಗಳು ಅಂದ್ರೆ ಮಿರ್ಜಿ, ಚನಾಳ ಹಾಗೂ ಒಂಟಗೋಡಿ ಗ್ರಾಮಗಳಿಗೆ ಈಗಾಗಲೇ ಪ್ರವಾಹ ಸಂಕಷ್ಟ ಬಂದೊದಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈಗ ನಾವು ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿರ್ತಕ್ಕಂಥದ್ದು. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಅಂತಂದ್ರೆ ಇದು ಘಟಪ್ರಭಾ ನದಿ ದಡದ ಗ್ರಾಮವಾಗಿತ್ತು. ಪ್ರತಿ ವರ್ಷವೂ ಈ ಗ್ರಾಮಸ್ಥರು ಪ್ರವಾಹ ಸಂಕಷ್ಟಕ್ಕೀಡಾಗ್ತಾರೆ. ಘಟಪ್ರಭಾ ನದಿಯ ರೌದ್ರ ನರ್ತನಕ್ಕೆ ಸಿಕ್ಕು ಈ ಗ್ರಾಮಸ್ಥರು ನಿಜಕ್ಕೂ ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. 2019ರಿಂದ ಚಾಲೂ ಐತ್ರಿ ನಮಗೆ. ಒಟ್ಟು ಮ್ಯಾಗ ನೀರು ಮುಳುಗುತ್ತಾವ್ರಿ. ಇದು ಯಾರ್ದು ಇದು ಇಲ್ರಿ, ಅನುಕೂಲ ಇಲ್ರಿ. ಇಲ್ಲಿ ನಮಗೆ ಶಾಶ್ವತ ಏನಾರ ಪರಿಹಾರ ಕೊಡ್ರಿ, ನಮಗೆ ಎಲ್ಲಾರ ಮೆಟ್ಟ. ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ನದಿಗೆ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಸದ್ಯ ತುಂಗಭದ್ರಾ ನದಿಗೆ 1,50,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿರುವ ಶ್ರೀ ಕೃಷ್ಣದೇವರಾಯ ಸಮಾಧಿ, ಸ್ಮಾರಕಗಳು ಹಾಗೂ ಸೂರ್ಯನಾರಾಯಣ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿವೆ.
ಆನೆಗೊಂದಿಯ ನವ ವೃಂದಾವನ ಗಡ್ಡೆ ಸಂಪೂರ್ಣ ಜಲಾವೃತವಾಗಿದ್ದು ನದಿಯಲ್ಲಿ ಬೋಟ್ಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ನವ ವೃಂದಾವನ ಗಡ್ಡೆಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಕೂಡ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ನವ ವೃಂದಾವನದ ಮನಮೋಹಕ ದೃಶ್ಯಗಳು ಪಬ್ಲಿಕ್ ಟಿವಿಯ ಡ್ರೋನ್ನಲ್ಲಿ ಸೆರೆಯಾಗಿವೆ. ಇನ್ನೊಂದೆಡೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ತುಂಗಭದ್ರಾ ನದಿಯ ದೃಶ್ಯ ವೈಭವ ಮನಸೂರೆಗೊಳ್ಳುವಂತಿದೆ. ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಗರುಡ ಬೆಟ್ಟದ ಮೇಲಿಂದ ನದಿ ಹರಿಯುವ ರಮಣೀಯ ದೃಶ್ಯ ಅದ್ಭುತವಾಗಿ ಕಾಣಿಸ್ತಾ ಇದೆ. ಒಂದು ಭಾಗದಲ್ಲಿ ಜಗತ್ಪ್ರಸಿದ್ಧ ಹಂಪಿ, ಇನ್ನೊಂದು ಭಾಗದಲ್ಲಿ ಹನುಮನ ನಾಡಿನ ದೃಶ್ಯ ಕಾಣಸಿಗುತ್ತಾ ಇದೆ. ಇದರಲ್ಲಿ ಸುತ್ತಲೂ ಹಸಿರು ಸಿರಿಯ ದೃಶ್ಯ ಕಾವ್ಯ, ಹಚ್ಚ ಹಸಿರಿನ ಮಧ್ಯೆ ರಭಸವಾಗಿ ಹರಿಯುತ್ತಿರುವ ತುಂಗಭದ್ರೆಯ ಸೊಬಗು ಅದ್ಭುತವಾಗಿದೆ. ಈಗ ತುಂಗಭದ್ರಾ ಜಲಾಶಯದಿಂದ 1,50,000 ಕ್ಯೂಸೆಕ್ಸ್ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಈ ದೃಶ್ಯದಲ್ಲಿ ತೋರಿಸ್ತಾ ಇದೆ. ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಬಳಿ ಇರುವಂಥ ಬಾಲಾಂಜನೇಯ ದೇವಸ್ಥಾನದ ಮೇಲಿಂದ ನಿಮ್ಮ ದೃಶ್ಯದ ಮೂಲಕ ಏನಂದರೆ ನದಿ ಹರಿಯುತ್ತಿರುವ ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಪಾಯದ ಮಟ್ಟ ಮೀರಿ ಅಂದರೆ ನದಿ ಹರಿತಾ ಇದೆ. ನಾರಾಯಣಪುರ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನಿರಂತರವಾಗಿ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡ್ತಾ ಇರೋದ್ರಿಂದ ರಾಯಚೂರಿನಲ್ಲಿ ಒಂದೊಂದಾಗಿ ದೇವಾಲಯಗಳು ಜಲಾವೃತಗೊಳ್ತಾ ಇವೆ. ಈಗ ದೇವದುರ್ಗದ ಐತಿಹಾಸಿಕ ಕೊಪ್ಪರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸಂಪೂರ್ಣ ಜಲಾವೃತವಾಗಿದೆ. 100 ವರ್ಷಗಳ ಇತಿಹಾಸ ಇರುವ ಲಕ್ಷ್ಮೀ ನರಸಿಂಹ ದೇವಾಲಯ ಸುತ್ತಲೂ ನೀರು ಆವರಿಸಿದೆ. ದೇವಾಲಯದ ಬಳಿ ರಭಸವಾಗಿ ನೀರು ಹರಿತಾ ಇದ್ದು ಭಕ್ತರು ದೇವಾಲಯದ ಬಳಿ ಸುಳಿಯದಂತಾಗಿದೆ. ಅರ್ಚಕರು ಪೂಜೆ ಮಾಡಲು ಹರಸಾಹಸ ಪಡ್ತಾ ಇದ್ದಾರೆ. ಕೃಷ್ಣಾ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದರೆ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಲಿದೆ. ತುಂಗಭದ್ರಾ ಡ್ಯಾಂಗೆ ಒಳಹರಿವು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಹೀಗಾಗಿ ನದಿಗೆ 1,50,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದೆ. ಇದರಿಂದ ತುಂಗಭದ್ರಾ ನದಿಯ ಹರಿವಿನ ಸ್ಥಳದಲ್ಲಿ ರುದ್ರ ರಮಣೀಯವಾಗಿ ಗೋಚರಿಸ್ತಾ ಇದೆ. ತುಂಗಭದ್ರಾ ನದಿಗೆ ನಿರ್ಮಿಸಿರುವ ಬುಕ್ಕಸಾಗರ ಕಡೇಬಾಗಿಲು ಸೇತುವೆ ಕೊಪ್ಪಳ ವಿಜಯನಗರ ಜಿಲ್ಲೆ ಸಂಪರ್ಕ ಕಲ್ಪಿಸುತ್ತೆ. ಈ ಸೇತುವೆ ಮೇಲೆ ನದಿ ಹರಿಯುವ ದೃಶ್ಯವಂತೂ ಮನಮೋಹಕವಾಗಿದ್ದು ಮೈಮನ ಸೆಳೀತಾ ಇದೆ. ಈ ಸುಂದರ ದೃಶ್ಯದ ವೈಭವ ಪಬ್ಲಿಕ್ ಟಿವಿಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ತುಂಗಭದ್ರಾ ನದಿ ಪಕ್ಕದ ಜಮೀನಿಗೆ ನುಗ್ಗಿರುವ ದೃಶ್ಯ ಕೂಡ ಡ್ರೋನ್ನಲ್ಲಿ ಸೆರೆಯಾಗಿದೆ. ಬೆಳಗಾವಿಯಲ್ಲಿ ಮಲಪ್ರಭಾ ನದಿ ಅಬ್ಬರಕ್ಕೆ ರಾಮದುರ್ಗ ಪಟ್ಟಣ ಸೇರಿ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ರಾಮದುರ್ಗ ಪಟ್ಟಣದ ತೇರಾ ಬಜಾರ್ ಬಳಿಯ ಸುರೇಬಾನ ರಾಮದುರ್ಗ ಸಂಪರ್ಕ ಸೇತುವೆ ಜಲಾವೃತ ಆಗಿದೆ. ಸೇತುವೆ ಮೇಲೆ ನೀರು ರಭಸವಾಗಿ ಹರಿತಾ ಇದ್ರೂ ಜನರಂತೂ ಮುಳುಗಿದ ಸೇತುವೆ ಮೇಲೆ ಓಡಾಡ್ತಿದ್ದಾರೆ. ಖಾನಾಪುರ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಹಿನ್ನೆಲೆಯಲ್ಲಿ ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿಯ ನವಿಲುತೀರ್ಥ ಜಲಾಶಯ ಭರ್ತಿಯಾಗಿದೆ. ಜಲಾಶಯದಿಂದ 5,000 ಕ್ಯೂಸೆಕ್ ನೀರು ಮಲಪ್ರಭಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಕೃಷ್ಣಾ ನದಿಯ ಆರ್ಭಟ ಮುಂದುವರೆದಿದ್ದು ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಕೃಷ್ಣೆಯ ಒಳಹರಿವು 2,95,000 ಕ್ಯೂಸೆಕ್ ದಾಟಿದೆ. ಕೃಷ್ಣಾ ನದಿ ತೀರದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಇಟ್ಟಿಗೆ ನಿರ್ಮಾಣ ಘಟಕಗಳು ಜಲಾವೃತವಾಗಿದೆ. ನೀರಿನ ಒಳಹರಿವು ಹೆಚ್ಚಾದರೆ ಮಾಂಜರಿ ಗ್ರಾಮಕ್ಕೂ ಕೃಷ್ಣೆಯ ನೀರು ನುಗ್ಗುವ ಆತಂಕ ಕಾಡ್ತಾ ಇದೆ.